ಅವಕಾಶವಾದದ ರಾಜಕಾರಣಕ್ಕೆ ಹೆಸರು ಪಡೆದಿರ್ತಕ್ಕಂಥ ಜೆಡಿಎಸ್ ಮತ್ತು ಆ ಪಕ್ಷದ ನಾಯಕರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೋಖಾ ಮಾಡಿ ಬಿಜೆಪಿ ಜೊತೆ ಹೋದ್ರು. ಬಹುತೇಕ ಜಾತ್ಯತೀತದ ನಿಲುವುಗಳಿಗೆ ತಿಲಾಂಜಲಿಯನ್ನು ಇಟ್ಟರು. ಇವತ್ತು ಬಿಜೆಪಿಯವರು ಅವರಿಗೆ ಟಿಕೆಟ್ ಅನ್ನು ತಪ್ಪಿಸೋದ್ರ ಮೂಲಕ ಕರ್ನಾಟಕಕ್ಕೆ ಮತ್ತು ಮಾಜಿ ಪ್ರಧಾನಿ ದೇವೇಗೌಡರಿಗೆ ಅವಮಾನವನ್ನ ಮಾಡಿದ್ದಾರೆ. ಇವತ್ತು ನಾನು ದೇವೇಗೌಡರಿಗೆ ವಿನಂತಿ ಮಾಡ್ತೇನೆ, ಈಗಲಾದ್ರೂ ಬಿಜೆಪಿಯ ನಿಜ ಬಣ್ಣವನ್ನ ನೀವು ಅರ್ಥ ಮಾಡ್ಕೋಬೇಕು. ಈ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳನ್ನ ಯಾವ ರೀತಿ ಬಿಜೆಪಿ ಬಲಿ ತಗೊಳುತ್ತೆ, ಯಾವ ರೀತಿ ವಂಚನೆ ಮಾಡುತ್ತೆ, ಯಾವ ರೀತಿ ಮೋಸ ಮಾಡುತ್ತೆ ಅಂತೇಳಿ ಈಗ ನಡೆದಿರ್ತಕ್ಕಂಥ ಘಟನೆಯಿಂದ ದೇವೇಗೌಡರು ಮತ್ತು ಜೆಡಿಎಸ್ನವರು ಅರ್ಥಕೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಇವತ್ತು ಕರ್ನಾಟಕಕ್ಕೆ ಅವಮಾನ ಮಾಡುವಂತ ಕೆಲಸವನ್ನ ಬಿಜೆಪಿ ಮಾಡಿದೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕದಲ್ಲಿ ಇವತ್ತು ರಾಜ್ಯಸಭೆಗೆ ನಾಮಿನೇಷನ್ ಹಾಕೋದಕ್ಕೆ ಕೊನೆ ದಿನ ಇತ್ತು. ಸನ್ಮಾನ್ಯ ಎಚ್.ಡಿ. ದೇವೇಗೌಡ ಮಾಜಿ ಪ್ರಧಾನಮಂತ್ರಿಗಳು, ಈ ದೇಶದ ಮಾಜಿ ಪ್ರಧಾನಿಗಳು, ಅವರು ಬಿಜೆಪಿ ತಮಗೆ ಬೆಂಬಲ ಕೊಡುತ್ತೆ ಅಂತೇಳಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಅವರ ನಿರೀಕ್ಷೆಗೆ ಧಕ್ಕೆ ಮಾಡೋ ರೀತಿಯಲ್ಲಿ ಇವತ್ತು ಬಿಜೆಪಿ ಬೇರೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ. ದೇವೇಗೌಡರಿಗೆ ಅವಕಾಶವನ್ನ ಕೊಟ್ಟಿಲ್ಲ. ಹಿಂದೆ ಕಾಂಗ್ರೆಸ್ ಪಕ್ಷದ ಬೆಂಬಲದಿಂದ ಸನ್ಮಾನ್ಯ ದೇವೇಗೌಡರು ಈ ದೇಶದ ಪ್ರಧಾನಿಯಾಗಿದ್ರು. ಅದೇ ರೀತಿ 2000ರಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿರವರು ಕೊಟ್ಟಂತ ಬೆಂಬಲದಿಂದ ದೇವೇಗೌಡರು ರಾಜ್ಯಸಭೆಗೆ ಪ್ರವೇಶವನ್ನು ಪಡ್ಕೊಂಡಿದ್ರು. ಆದರೆ ಅವಕಾಶವಾದದ ರಾಜಕಾರಣಕ್ಕೆ ಹೆಸರು ಪಡೆದಿರ್ತಕ್ಕಂಥ ಜೆಡಿಎಸ್ ಮತ್ತು ಆ ಪಕ್ಷದ ನಾಯಕರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೋಖಾ ಮಾಡಿ ಬಿಜೆಪಿ ಜೊತೆ ಹೋದ್ರು. ಬಹುತೇಕ ಜಾತ್ಯತೀತದ ನಿಲುವುಗಳಿಗೆ ತಿಲಾಂಜಲಿಯನ್ನು ಇಟ್ಟರು. ಇವತ್ತು ಬಿಜೆಪಿಯವರು ಅವರಿಗೆ ಟಿಕೆಟ್ ಅನ್ನು ತಪ್ಪಿಸೋದ್ರ ಮೂಲಕ ಕರ್ನಾಟಕಕ್ಕೆ ಮತ್ತು ಮಾಜಿ ಪ್ರಧಾನಿ ದೇವೇಗೌಡರಿಗೆ ಅವಮಾನವನ್ನ ಮಾಡಿದ್ದಾರೆ. ಇವತ್ತು ನಾನು ದೇವೇಗೌಡರಿಗೆ ವಿನಂತಿ ಮಾಡ್ತೇನೆ, ಈಗಲಾದ್ರೂ ಬಿಜೆಪಿಯ ನಿಜ ಬಣ್ಣವನ್ನ ನೀವು ಅರ್ಥ ಮಾಡ್ಕೋಬೇಕು. ಈ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳನ್ನ ಯಾವ ರೀತಿ ಬಿಜೆಪಿ ಬಲಿ ತಗೊಳುತ್ತೆ, ಯಾವ ರೀತಿ ವಂಚನೆ ಮಾಡುತ್ತೆ, ಯಾವ ರೀತಿ ಮೋಸ ಮಾಡುತ್ತೆ ಅಂತೇಳಿ ಈಗ ನಡೆದಿರ್ತಕ್ಕಂಥ ಘಟನೆಯಿಂದ ದೇವೇಗೌಡರು ಮತ್ತು ಜೆಡಿಎಸ್ನವರು ಅರ್ಥಕೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಯಾವತ್ತೂ ಸಹ ಈ ದೇಶದ ಪ್ರಜಾಪ್ರಭುತ್ವದ ಬೇರುಗಳನ್ನ ಗಟ್ಟಿ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ. ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು, ನೇತಾರರು ನಡ್ಕೊಂಡಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇವತ್ತು ಕರ್ನಾಟಕಕ್ಕೆ ಅವಮಾನ ಮಾಡುವಂತ ಕೆಲಸವನ್ನ ಬಿಜೆಪಿ ಮಾಡಿದೆ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ರಮೇಶ್ ಬಾಬು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.